ಮನೆ ಎದುರು ಹಚ್ಚಿದ ದೀಪದಿಂದ ಅವಾಂತರ ಸೃಷ್ಟಿಯಾಗಿದೆ. ದೀಪಾವಳಿ ಹಿನ್ನೆಲೆ ಮನೆ ಎದುರು ಹಚ್ಚಿದಂತ ದೀಪ, ಬಾಗಿಲ ಎದುರು ಹಚ್ಚಿದ್ದ ದೀಪದಿಂದ ಹೊತ್ತಿದಂತ ಬೆಂಕಿ 7 ಜನರಿಗೆ ಆ ಬೆಂಕಿಯ ಒಂದು ಜಳದಿಂದ ತಗುಲಿ ಗಾಯಗಳಾಗಿವೆ. ಮನೆ ಎದುರು ಹಚ್ಚಿದ ದೀಪದಿಂದ ಅವಾಂತರ ಸೃಷ್ಟಿಯಾಗಿದೆ. ದೀಪಾವಳಿಯ ಒಂದು ಹಿನ್ನೆಲೆ ಮನೆ ಎದುರು ದೀಪವನ್ನ ಹಚ್ಚಿದ್ರು. ಹಾಗೆ ಬಾಗಿಲ ಎದುರು ಹಚ್ಚಿದ್ದಂತ ದೀಪದಿಂದ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಇದರಿಂದಾಗಿ 7 ಜನರಿಗೆ ಗಾಯಗಳುಂಟಾಗಿರುವಂತದ್ದು. 7 ಜನರಿಗೆ ಒಂದು ಬೆಂಕಿಯ ಒಂದು ಶಾಖ ತಗುಲಿ ಗಾಯಗಳಾಗಿರುವಂತದ್ದು. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಬಳಿಯೊಂದು ಘಟನೆ ಸಂಭವಿಸಿದೆ. ರಾಜೇಂದ್ರ ತಪಶೆಟ್ಟಿ ಕುಟುಂಬದ ಮನೆ ಎದುರು ದೀಪವನ್ನ ಹಚ್ಚಿದ್ರು. ಇದರಿಂದಾಗಿ ಒಂದು ಅವಾಂತರ ಸೃಷ್ಟಿಯಾಗಿದೆ. ಘಟನಾ ಸ್ಥಳಕ್ಕೆ ಕಲಾದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆ ಎದುರು ದೀಪವನ್ನ ಹಚ್ಚಿದ್ರು. ಇದರಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ದೀಪಾವಳಿಯ ಹಿನ್ನೆಲೆಯಲ್ಲಿ ಮನೆ ಎದುರು ದೀಪವನ್ನ ಹಚ್ಚಿದ್ರು. ಆ ಬಾಗಿಲಿನ ಎದುರಲ್ಲಿ ಹಚ್ಚಿದ್ದಂತ ದೀಪದಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಇದರಿಂದ 7 ಜನರಿಗೆ ಬೆಂಕಿಯ ಒಂದು ಶಾಖ ತಾಗಿ ಗಾಯಗಳಾಗಿದೆ. ಗಾಯಾಳುಗಳನ್ನ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದು ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆಯಾಗಿದೆ. ರಾಜೇಂದ್ರ ತಪಶೆಟ್ಟಿ ಕುಟುಂಬದ ಮನೆ ಎದುರು ಈ ದೀಪವನ್ನ ಹಚ್ಚಿದ್ರು. ಇಲ್ಲೇ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಘಟನಾ ಸ್ಥಳಕ್ಕೆ ಕಲಾದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆ ಮುಂದಿನ 2 ಬೈಕ್ಗಳು ಕೂಡ ಸುಟ್ಟು ಮನೆಗೂ ಕೂಡ ಬೆಂಕಿ ಆವರಿಸಿಕೊಂಡಿದೆ. ಮನೆ ಸುಟ್ಟು ಕರಕಲಾಗಿದೆ. ಹಾಗೆ ಅಡುಗೆ ಮನೆಯ ಸಿಲಿಂಡರ್ ಕೂಡ ಸೋರಿ ಮತ್ತಷ್ಟು ಬೆಂಕಿಯ ತೀವ್ರತೆ ಹೆಚ್ಚಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ಆ ಒಂದು ದೀಪದ ಬೆಂಕಿಯಿಂದ ಏನೆಲ್ಲ ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ ಅಂತ. ಮನೆ ಮುಂದಿನ 2 ಬೈಕ್ಗಳು ಸುಟ್ಬಿಟ್ಟು ಮನೆಗೂ ಕೂಡ ಬೆಂಕಿ ತಗುಲಿದೆ. ಅಡುಗೆ ಮನೆಯ ಒಂದು ಸಿಲಿಂಡರ್ ಕೂಡ ಸೋರಿ ಮತ್ತಷ್ಟು ಅಲ್ಲಿ ಹೆಚ್ಚಾಗಿದೆ ಬೆಂಕಿಯ ತೀವ್ರತೆ. ನೋಡಿ, ಆ ಬೈಕ್ಗಳು ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇರಬಹುದು. ಅದಷ್ಟೇ ಅಲ್ಲ, ಮನೆ ಕೂಡ ಅಲ್ಲಿ ಸುಟ್ಟಿರುವಂತದನ್ನ ನೋಡ್ತಾ ಇರಬಹುದು. ಬೆಂಕಿಯ ಒಂದು ಜ್ವಾಲೆ ಯಾವ ರೀತಿಯಾಗಿದೆ ಅಂತ. ಯಾಕಂತ ಹೇಳಿದ್ರೆ ಅಡುಗೆ ಮನೆಯ ಸಿಲಿಂಡರ್ ಕೂಡ ಅಲ್ಲಿ ಸೋರಿದೆ. ಇದರಿಂದಾಗಿ ಇನ್ನಷ್ಟು ಬೆಂಕಿ ಆವರಿಸಿಕೊಂಡಿದೆ. ಆ ಒಂದು ತಪಶೆಟ್ಟಿ ಕುಟುಂಬದವರು ಈ ಸಂದರ್ಭದಲ್ಲಿ ಮನೆ ಬಿಟ್ಟು ಹೊರಗಡೆ ಓಡ್ಕೊಂಡು ಬಂದಿದ್ದಾರೆ. ಅದರಿಂದ ಬಚಾವಾಗಿದ್ದಾರೆ. ಈ ಕಟ್ಟಡ ಉಮೇಶ್ ಮೇಟಿ ಎಂಬವರಿಗೆ ಸೇರಿರುವಂತದ್ದು. ರಾಜೇಂದ್ರ ತಪಶೆಟ್ಟಿ ಎಂಬವರು ಬಾಡಿಗೆಯಲ್ಲಿ ಇದ್ರು. ಅವರು ದೀಪಾವಳಿಯ ಒಂದು ಹಿನ್ನೆಲೆಯಲ್ಲಿ ಮನೆ ಎದುರು ದೀಪವನ್ನ ಹಚ್ಚಿದ್ರು. ಈ ದೀಪದಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ರಾಜೇಂದ್ರ ತಪಶೆಟ್ಟಿ ಅವರು ಬೋರ್ವೆಲ್ ಕೆಲಸವನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆ ಮನೆ ಎದುರು ಬೋರ್ವೆಲ್ ವಾಹನಗಳ ಒಂದು ಆಯಿಲ್, ಗ್ರೀಸ್ ಅದೆಲ್ಲವೂ ಕೂಡ ಅಲ್ಲಿ ಬಿದ್ದಿತ್ತು. ದೀಪದ ಬೆಂಕಿ ಈ ಒಂದು ಆಯಿಲ್ ಮತ್ತೆ ಗ್ರೀಸ್ ಇತ್ತಲ್ವಾ, ಅದಕ್ಕೆ ತಗುಲ್ಬಿಟ್ಟು ಬೈಕ್ ಹಾಗೆ ಮನೆಗೂ ಕೂಡ ಈ ಒಂದು ಬೆಂಕಿ ಆವರಿಸಿಕೊಂಡಿದೆ. ರಾಜೇಂದ್ರ ತಪಶೆಟ್ಟಿ ಅವರು ಅದೃಷ್ಟವಶಾತ್ ಮನೆಯಿಂದ ಹೊರಗಡೆ ಓಡಿ ಬಂದ್ಬಿಟ್ಟು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಬಾಗಲಕೋಟೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನ ನೀಡಿ ಬೆಂಕಿಯನ್ನ ಆರಿಸುವಂತಹ ಕೆಲಸ ಮಾಡಿದ್ದಾರೆ. ಸಿಲಿಂಡರ್ ನಮ್ದು ನಾನೇ